ಬಾಸ್ ಕನ್ನಡ ಸೀಸನ್ 11ರಲ್ಲಿ ರಜತ್ ಅಬ್ಬರ ಹೇಳತೀರದು. ದಿನಾಲೂ ಒಂದಿಲ್ಲೊಂದು ಕಿರಿಕ್ ಮಾಡಿಕೊಳ್ಳುತ್ತಾ ಜಗಳ ಮಾಡ್ತಾರೆ ರಜತ್. ಅದಷ್ಟೇ ಅಲ್ಲ, ಜೋರು ಧ್ವನಿಯ ಮೂಲಕ ಕೂಡ ಅಬ್ಬರಿಸಿ ಮನೆ ಮಂದಿಯನ್ನ ಅಂಜಿಸುವ ಕೆಲಸ ಮಾಡುತ್ತಾರೆ. ಬಿಗ್ ಬಾಸ್ ಟ್ರೋಫಿಯನ್ನ ಮೇಲೆತ್ತಬೇಕೆಂಬ ಛಲದಿಂದ ಮನೆಯಲ್ಲಿ ರಗಡ್ ಆಟ ಪ್ರದರ್ಶಿಸುತ್ತಿದ್ದಾರೆ. ಇದು ಮುಂದುವರೆದಿದೆ. ಮನೆಯಲ್ಲಿ ಅತಿಥಿಗಳು ಸಿಬ್ಬಂದಿಗಳಾಗಿ ಬದಲಾಗಿದ್ದಾರೆ ಮನೆ ಮಂದಿ. ಅದರಲ್ಲಿ ಮತ್ತೆ ರಜತ್ ಚೀರಾಡಿಕೊಂಡಿದ್ದಾರೆ. ಹಾಗಾದ್ರೆ ಇವತ್ತಿನ ಎರಡನೆಯ ಪ್ರೋಮೋ ವಿಶೇಷವೇನು? ಇಲ್ಲಿದೆ ನೋಡಿ ಇಂಟ್ರೆಸ್ಟಿಂಗ್ ಸ್ಟೋರಿ. ನಿನ್ನೆ ಇಡೀ ಮನೆಯೆಲ್ಲ ರೆಸಾರ್ಟ್ ಆಗಿ ಬದಲಾಗಿತ್ತು. ಇಂದು ದೊಡ್ಡ ಮನೆ ಮತ್ತೆ ಬದಲಾಗಿದೆ. ಭವ್ಯ ಅವರ ತಂಡ ಅತಿಥಿಗಳಾಗಿ, ಚೈತ್ರ ಅವರ ತಂಡ ಸಿಬ್ಬಂದಿಗಳಾಗಿ ಕಾರ್ಯನಿರ್ವಹಿಸಬೇಕೆಂದು ಬಿಗ್ ಬಾಸ್ ಕಡೆಯಿಂದ ಘೋಷಣೆ ಬರುತ್ತೆ. ಅತ್ತ ಘೋಷಣೆ ಬರುತ್ತಿದ್ದಂತೆ ಎರಡೂ ತಂಡದ ಸದಸ್ಯರು ಕಾರ್ಯದಲ್ಲಿ ಕಾರ್ಯನಿರತರಾಗುತ್ತಾರೆ. ರಜತ್ ಸಿಳ್ಳೆ ಹೊಡೆದರೆ ಭವ್ಯ ಹೆವಿ ಸ್ಮೈಲ್ ಮಾಡುತ್ತಾರೆ. ಹೀಗೆ ಒಬ್ಬರಿಗೊಬ್ಬರು ತಮ್ಮ ಮಾತಿನ ಚಕಮಕಿ ನಡೆಸುತ್ತಾರೆ. ಒಮ್ಮೆ ರಜತ್ ಬಂದು ಮೋಕ್ಷಿತಾ ತೊಡೆ ಮೇಲೆ ಬಂದು ಕೂರುತ್ತಾರೆ. ಅದಕ್ಕೆ ಮೋಕ್ಷಿತಾ ಮಾತನಾಡಿ, ನೀವು ಹೆಂಗ್ರಿ ನನ್ನ ತೊಡೆ ಮೇಲೆ ಬಂದು ಕುಂತ್ರಿ ಎನ್ನುತ್ತಾರೆ. ಧನ್ರಾಜ್ ಮನೆಯ ಹಾಸಿಗೆಗಳನ್ನ ಚೆಲ್ಲಾಪಿಲ್ಲಿ ಮಾಡುತ್ತಾರೆ. ನಿಮ್ಮ ಜೀವನದಲ್ಲಿ ಇನ್ಮೇಲೆ ಪಾಸಿಟಿವ್ ಏನು ಇರಬಾರ್ದು, ಎಲ್ಲವೂ ನೆಗೆಟಿವ್ ಇರಬೇಕು ಎಂದು ಮೋಕ್ಷಿತಾ ಅವರಿಗೆ ಹೇಳುತ್ತಾರೆ ರಜತ್. ನಂತರ ತ್ರಿವಿಕ್ರಮ್, ರಜತ್ ಮತ್ತು ಕೆಲ ಮನೆಯ ಹುಡುಗಿಯರು ಸೇರಿ ಮನೆಗೆ ನೀರು ಹಾಕಿ ಗುಡಿಸಿ ಕ್ಲೀನ್ ಮಾಡುವ ಕೆಲಸ ಮಾಡುತ್ತಾರೆ. ಹೀಗೆ ಮನೆಯ ಅತಿಥಿಗಳು ಮತ್ತು ಸಿಬ್ಬಂದಿಗಳು ಸೇರಿಕೊಂಡು ಹೈಡ್ರಾಮದ ಆಟ ಆಡುತ್ತಾರೆ. ಇದರಲ್ಲಿ ಹೆಚ್ಚು ಅಬ್ಬರವಿದ್ದದ್ದು ರಜತ್ನದ್ದು. ವೀಕ್ಷಕರೇ, ಇದಕ್ಕೆ ಸಂಬಂಧಿಸಿದ ಪ್ರೊಮೋ ವಿಡಿಯೋವೊಂದನ್ನು ಬಿಗ್ ಬಾಸ್ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚಿಕೊಂಡಿದೆ.